ಇವತ್ತಿನ ರೆಸಿಪಿ ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ತೇನೆ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಹೆಲ್ದಿಯಾಗಿರುತ್ತೆ, ಹಾಗೆ ಮಕ್ಕಳಿಗೂ ಸಹ ಕೊಡ್ಬೋದು. ನೀವು 1 ವರ್ಷದ ಮೇಲೆ ಪಟ್ಟ ಯಾವುದೇ ಮಕ್ಕಳಿಗಾದರೂ ಕ್ಯಾರೆಟ್ ಹಲ್ವಾ ಇದನ್ನು ಕೊಡ್ಬೋದು. ಬೆಲ್ಲ ಅಥವಾ ಸಕ್ಕರೆ ಯಾವುದೇ ಆ್ಯಡೆಡ್ ಶುಗರ್ ಇರೋದಿಲ್ಲ. ಇದಕ್ಕೆ ಇಲ್ಲಿ 2 ಸ್ಪೂನ್ನಷ್ಟು ತುಪ್ಪ ಸೇರಿಸಿದ್ದೀನಿ. ಹಾಗೆ ಇಲ್ಲಿ 3/4 kgಯಷ್ಟು ಕ್ಯಾರೆಟ್ನ ತುರಿದು ಇಟ್ಟಿರೋಂಥದ್ದು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 3/4ರಿಂದ 1 kgಯಷ್ಟು ಕ್ಯಾರೆಟ್ ಇದೆ. ಇದಿಷ್ಟನ್ನು ತುರಿದು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಯಾವಾಗಲೂ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಬೇಕು. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಈಗ ಇದೆಲ್ಲ ಫ್ರೈ ಆಗೋಕ್ಕಿಟ್ಟು ನಂತರ ಇಲ್ಲಿ 1/4 kgಯಷ್ಟು ಡೇಟ್ಸ್ನ ನಾನು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ನೀವು ಯಾವುದೇ ಡೇಟ್ಸ್ ತೊಗೊಳ್ಬೋದು. ಹಸಿ ಡೇಟ್ಸ್ ತೊಗೊಳ್ಬೇಕು, ಡ್ರೈ ಡೇಟ್ಸ್ ಅಲ್ಲ. ಅಥವಾ ನೀವು ಡೇಟ್ಸ್ ಪೌಡರ್ ಬರುತ್ತೆ, ಅದನ್ನಾದರೂ ಸಹ ತೊಗೊಳ್ಬೋದು. ನಂತರ ಇದನ್ನು ಕ್ಯಾರೆಟ್ನ ಚೆನ್ನಾಗಿ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಡ್ಬೇಕು. ಈ ಥರ ಫ್ರೈ ಮಾಡಿಕೊಡೋದ್ರಿಂದ ತುಪ್ಪದ ಘಮ ಚೆನ್ನಾಗಿರುತ್ತೆ, ಕ್ಯಾರೆಟ್ ಹಲ್ವಾ ಸಹ ಚೆನ್ನಾಗಾಗುತ್ತೆ. ನಂತರ ಇಲ್ಲಿ ಮಧ್ಯದಲ್ಲಿ ನಾನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ನಿಮಗೆ ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. 2 ಸ್ಪೂನು ಮೊದಲಿಗೆ ಏನು ಸೇರಿಸಿರ್ತೀವ ಅದೇ ಸಾಕಾಗುತ್ತೆ. ನಾನಿಲ್ಲಿ ಫ್ಲೇವರ್ಗೋಸ್ಕರ ಮತ್ತು 1-2 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗಿಲ್ಲಿ 1/4 ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಯಿಸಿ ಹರಿಸಿರೋಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಹಾಲು ಸಹ ಹಾಕ್ಕೊಳ್ಬೋದು. 1/4 ಲೀಟ್ರು ಅಂದರೆ 1 ಗ್ಲಾಸ್ನಷ್ಟು ಹಾಲು ಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಇದು ಹಾಲಲ್ಲೇ ಚೆನ್ನಾಗಿ ಬೇಯಬೇಕಾಗುತ್ತೆ. ಆಗಾಗ ಈ ಥರ ತಿರುಗಿಸ್ಕೊಡ್ತಾ ಬೇಯಿಸ್ಕೊಳ್ಬೇಕು. ತುಂಬಾ ಟೈಮ್ ಏನಾಗೋದಿಲ್ಲ, ಸ್ವಲ್ಪ ಒಂದು 10ರಿಂದ 15 ನಿಮಿಷ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಕ್ಯಾರೆಟು. ಈಗಿಲ್ಲಿ ನಾನು ಡೇಟ್ಸ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಬಿ ಇಟ್ಕೊಳ್ಬೇಕು. ಆ ಡೇಟ್ಸ್ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ಡೇಟ್ಸ್ ಪ್ಯೂರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಈಗ ಇದನ್ನು ಬೇಯೋದಕ್ಕಿಟ್ಟು ನಂತರ ಇದಕ್ಕೆ ನಾನಿಲ್ಲಿ ಡ್ರೈ ನಟ್ಸ್ನ ಹುರ್ಕೊಳ್ತೀನಿ. ಈಗ 2 ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. 2ರಿಂದ 3 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬಾದಾಮಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನಾನು. ಒಂದು ಕಡೆ ಕ್ಯಾರೆಟ್ ಸಹ ಬೇಯ್ತಾ ಇದೆ. ನಂತರ ಇದಕ್ಕೆ ಸ್ವಲ್ಪ ಪಿಸ್ತಾನ ನಾನು ಚಾಪ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ, ಬಾದಾಮಿ ಎರಡನ್ನು ನಾನು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದಲ್ಲಿ ಕ್ಯಾಶ್ಯೂ ಮತ್ತು ರೈಸಿನ್ಸ್ ಎರಡನ್ನೂ ಸೇರಿಸ್ಬೋದು, ದ್ರಾಕ್ಷಿ ಮತ್ತು ಗೋಡಂಬಿನ. ಚೆನ್ನಾಗಿ ಈ ಥರ ಚಾಪ್ ಮಾಡ್ಕೊಂಡು ಸೇರಿಸ್ಬೇಕಾಗುತ್ತೆ. ಇದು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈಗ ಈ ಕ್ಯಾರೆಟ್ ಏನು ಬೆಂದಿದೆ ಅಲ್ಲ ನೋಡಿ, ಇಲ್ಲಿ ತೇವಾಂಶ ಎಲ್ಲ ಹೋಗ್ತಾ ಇದೆ. ಅಷ್ಟು ನಮಗೆ ತೇವಾಂಶ ಹಾಲಿಂದೆಲ್ಲ ಇಲ್ಲ. ಈ ರೀತಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಬೇಕು. 1 ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಫ್ಲೇವರ್ಗಾಗಿ. ನಂತರ ಇಲ್ಲಿ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಮಿಶ್ರಣ ಏನಿತ್ತಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೋಟಲಾಗಿ ಒಂದು 6 ಸ್ಪೂನ್ನಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ. ಒಂದು 6ರಿಂದ 7 ಸ್ಪೂನ್ನಷ್ಟು. ನಿಮಗೆ ಅವಶ್ಯಕತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಯೂಸ್ ಮಾಡಿ. ಸಪ್ಪೆ ಕೋವಾ ಬೇಕಿದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ನೀವು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಡೇಟ್ಸ್ ಕ್ಯಾರೆಟ್ ಹಲ್ವಾ ರುಚಿಯಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಹೆಲ್ದಿನೂ ಸಹ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.